ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳಿರುವುದಾದರೆ, ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಪ್ರತಿದಿನ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಹಾಗೂ ರಾಮನಗರ ಪಟ್ಟಣದಲ್ಲಿ ನಡೆಯುವಂತಹ ಪ್ರಾರ್ಥನಾ ಕೂಟ, ಪ್ರತಿ ತಿಂಗಳು 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟ ಇರ್ತದೆ. ನಮ್ಮೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇರುವುದಾದರೆ ನೀವು ಆ ಪ್ರಾರ್ಥನೆಗೆ ಭಾಗವಹಿಸುವಾಗ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕೆಳಗೆ ಕೊಟ್ಟಿರುವಂಥ ನಂಬರ್ನ ನೀವು ಸಂಪರ್ಕ ಮಾಡಬಹುದಾಗಿದೆ. ಎಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದೆಂಬುದಾಗಿ ನೋಡುವುದಾದರೆ, ನನ್ನ ಕಷ್ಟನ ಯಾರು ಕೇಳುತ್ತಾರೆ, ಯಾರು ನನಗೆ ಸಹಾಯ ಮಾಡ್ತಾರೆ. ಇಂದು ಅನೇಕರಲ್ಲಿ ಈ ಪ್ರಶ್ನೆ ಇರಬಹುದಲ್ವಾ? ಸಹೋದರ ಸಹೋದರಿಯರೇ, ಯೇಸುಸ್ವಾಮಿಯನ್ನ ಅರಿತುಕೊಳ್ಳದೆ, ಯೇಸುಸ್ವಾಮಿ ಬಗ್ಗೆ ತಿಳಿಯದೇ ಇರುವಂತಹ ನೀವುಗಳೇನಾದರೂ ವಿಡಿಯೋ ನೋಡ್ತಾ ಇರುವುದಾದರೂ ಕೂಡ ನಿಮ್ಮಲ್ಲಿ ಇಂಥ ಒಂದು ಪ್ರಶ್ನೆ ಇರಬಹುದು. ಎಲ್ಲರಿಂದ ಕೈ ಬಿಡಲ್ಪಟ್ಟು, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು, ವೇದನೆಯಲ್ಲಿ, ದುಃಖದಲ್ಲಿ, ಅನೇಕ ವಿಧವಾದ ಕಷ್ಟ, ನೋವು, ಸಂಕಟ, ಪ್ರಯಾಸಗಳಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ, ಯಾರು ನನ್ನ ಈ ಕಷ್ಟವನ್ನ ನೋಡುವವರಿದ್ದಾರೆ? ನನ್ನ ಕಷ್ಟ ಯಾರು ಕೇಳ್ತಾರೆ? ಈ ಕಷ್ಟವನ್ನು ಯಾರು ಹೋಗಿಸ್ತಾರೆ? ಈ ಕಷ್ಟದಿಂದ ನನ್ನನ್ನು ಯಾರು ಹೊರಗೆ ತರ್ತಾರೆ? ಯಾರು ನನಗೆ ಸಹಾಯ ಮಾಡ್ತಾರೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರುವುದಾದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ವೀಕ್ಷಿಸಬೇಕಾಗಿ ಕೇಳ್ಕೊಳ್ತೇನೆ. ನಾವು ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಈ ಸಮಯದಲ್ಲಿ ವಿಡಿಯೋ ನೋಡುತ್ತಿರುವಂತ ಎಲ್ಲಾ ಸಹೋದರ ಸಹೋದರಿಯನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರೇ, ಅವರು ವಿಡಿಯೋ ನೋಡುವಾಗ, ವಾಕ್ಯಗಳನ್ನ ಕೇಳುವಾಗ, ವಾಕ್ಯಗಳು ಅವರ ಹೃದಯದಲ್ಲಿ ಕಾರ್ಯ ಮಾಡಲಿ. ನಿನ್ನನ್ನು ದೇವರೇ ಸಂಪೂರ್ಣವಾಗಿ ಅರಿತುಕೊಳ್ಳಿಕ್ಕಾಗುವಂತೆ, ನಿನ್ನನ್ನು ಆಶ್ರಯಿಸಿಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ನನ್ನ ಮರೆಮಾಚಿ ನೀನು ಪ್ರಕಟವಾಗು. ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲಪ್ಪ, ನೀನು ಮಾತನಾಡಿ ಒಬ್ಬೊಬ್ಬರನ್ನ ಬಲಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ಈ ದಿನದಲ್ಲಿ ನೀವು ನೋಡುವುದಾದ್ರೆ, ಕಷ್ಟದ ಸಮಯದಲ್ಲಿ ಆಗ್ತೇನೆಂಬುದಾಗಿ, ಕಷ್ಟದ ಸಮಯದಲ್ಲಿ ಆತುಕೊಳ್ತೇನೆ, ಸಹಾಯ ಮಾಡ್ತೇನೆ, ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನಗೆ ಭರವಸೆ ಆಗಿರ್ತೇನೆ ಎಂಬ ಒಂದು ನಂಬಿಕೆ, ನಿರೀಕ್ಷೆನ ಹುಟ್ಟಿಸಿದಂತೆ ಎಷ್ಟೋ ವ್ಯಕ್ತಿಗಳು ನಿಮ್ಮ ಜೀವಿತದಿಂದ ದೂರ ಹೋಗಿ ಮನ ಮೋಸಪಡಿಸಿರಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ವೇದನೆ, ನೋವು, ಕಷ್ಟ ನಿಮ್ಮಲ್ಲಿ ಇರಬಹುದು. ಆದರೆ ನಿಮ್ಮ ನೋವನ್ನ, ನಿಮ್ಮ ಕಷ್ಟವನ್ನ ಕೇಳಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರೆಂದ್ರೆ ಆತನೇ ಕರ್ತನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಸ್ವಾಮಿ ನೋವನ್ನ ಕೇಳುವ ಆತನಾಗಿದ್ದಾನೆ. ನಿಮ್ಮ ನೋವನ್ನ ಕೇಳುವವನು ಮಾತ್ರ ಅಲ್ಲ, ಆ ನೋವಿಂದ ನಿಮ್ಮನ್ನ ಹೊರಗೆ ತಂದು ನಿಮಗೆ ನೂತನ ಜೀವಿತವನ್ನ, ನಂಬಿಕೆಯ ಜೀವಿತವನ್ನ, ನಿರೀಕ್ಷೆಯುಳ್ಳ ಜೀವಿತವನ್ನ ಹಾಗೂ ಹೊಸ ಜೀವನವನ್ನ ಕೊಡುವವನಾಗಿದ್ದಾನೆ. ಯೇಸು ಸ್ವಾಮಿಯನ್ನ ಯಾಕೆ ನಮಗೆ ಹೊಸ ಜೀವವನ್ನು ಕೊಡುವವನಾಗಿದ್ದಾನೆಂಬುದಾಗಿ ನೋಡುವುದಾದರೆ, ಯಾಕೆಂದರೆ ಈ 2026 ವರ್ಷಗಳ ಹಿಂದೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಮನುಷ್ಯನಾಗಿ ಜನಿಸಿ ಬಂದು, ಯಾಕೆ ಜನಿಸಿ ಬಂದನೆಂಬುದಾಗಿ ನೋಡುವುದಾದರೆ, ನನ್ನ ನಿಮ್ಮೆಲ್ಲರ ಪಾಪ ಪರಿಹಾರಕ್ಕೋಸ್ಕರ. ಎಲ್ಲ ವೇದಗಳು, ಎಲ್ಲ ಗ್ರಂಥಗಳು ತಿಳಿಸುವ ಪ್ರಕಾರ ಮನುಷ್ಯನು ಪಾಪಿಯಾಗಿದ್ದಾನೆ. ಪಾಪಿಯಾಗಿರುವ ಮನುಷ್ಯನಿಗೆ ಅವನು ಪಾಪದಿಂದ ಹೊರ ಬರಬೇಕೆಂಬುದಾಗಿರುವುದಾದರೆ ರಕ್ತದ ಬಲಿಯ ಅವಶ್ಯವಾಗಿದೆ ಎಂಬುದಾಗಿ ವೇದಗಳು, ಪುರಾಣಗಳು ಹೇಳುವಂಥದ್ದಾಗಿದೆ. ಮನುಷ್ಯನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಅನೇಕ ರಕ್ತಗಳನ್ನ ಉಪಯೋಗಿಸಿದನು. ಆದರೆ ಯಾವುದರಿಂದಲೂ ಕೂಡ ಮನುಷ್ಯನ ಪಾಪದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ದೇವರಾಗಿರುವ ಯೇಸು ತಾನು ಮನುಷ್ಯನಾಗಿ ಲೋಕದಲ್ಲಿ ಜನಿಸಿ ಎಲ್ಲ ಮನುಷ್ಯರ ಪಾಪಕ್ಕೋಸ್ಕರ ಆತನು ಆ ಶಿಲುಬೆಯಲ್ಲಿ ಬಲಿಯಾದನು. ಶಿಲುಬೆಯಲ್ಲಿ ಬಲಿಯಾಗಿರುವ ಯೇಸು ನನ್ನ ನಿಮ್ಮ ನೋವನ್ನ, ವೇದನೆಯನ್ನ, ಸಂಕಟವನ್ನ, ಅವಮಾನವನ್ನ, ಶಾಪವನ್ನ, ಪಾಪವನ್ನ ಎಲ್ಲವನ್ನ ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡನು. ಪಾಪವನ್ನು ಹೊತ್ತುಕೊಂಡದ್ದು ಮಾತ್ರ ಅಲ್ಲ, ಆ ಪಾಪದಲ್ಲಿ ಇದ್ದಂಥ ನಮ್ಮನ್ನ ಬಿಡುಗಡೆ ಮಾಡಿದನು. ಬಿಡುಗಡೆ ಮಾಡಿ ನಮಗೆ ನೂತನ ಜೀವಿತವನ್ನು ಕೊಡುವವನಾಗಿದ್ದಾನೆ. ಮನುಷ್ಯನಿಗೆ ನಿರೀಕ್ಷೆ ಇರಲಿಲ್ಲ, ಆದರೆ ಯೇಸುವು ನಿರೀಕ್ಷೆಯನ್ನು ಮನುಷ್ಯನಲ್ಲಿ ಹುಟ್ಟಿಸಿದನು. ಮನುಷ್ಯನಿಗೆ ಸಮಾಧಾನ ಇರಲಿಲ್ಲ, ಮನುಷ್ಯನಿಗೆ ಶಾಂತಿ ಇರಲಿಲ್ಲ. ಅನೇಕ ಜನರನ್ನ ನಾವು ಇವತ್ತು ನೋಡುವುದಾದರೆ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಶಾಂತಿ, ಸಮಾಧಾನಕ್ಕಾಗಿ. ಆದರೆ ಯೇಸುವನ್ನ ನಂಬಿದ ವ್ಯಕ್ತಿ
ಎಲ್ಲಿಯೂ ಶಾಂತಿ ಸಮಾಧಾನಕ್ಕಾಗಿ ಹುಡುಕುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯೇಸು ಯಾವ ಜೀವಿತದಲ್ಲಿ, ಯಾರ ಜೀವಿತದಲ್ಲಿ ಪ್ರವೇಶಿಸ್ತಾನೋ ಆ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಪ್ರೀತಿ, ಐಕ್ಯತೆ, ಸಂತೋಷ, ಸಮಾಧಾನ, ಕ್ಷಮಿಸುವಂಥದಕ್ಕೆ ಎಲ್ಲೂ ಯಾವುದರಲ್ಲೂ ಕೊರತೆ ಇರೋದೇ ಇಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ನಿಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಪ್ರಾಣ ಕೊಟ್ಟ ದೇವರು ನಿಮ್ಮ ಕಷ್ಟವನ್ನು ಕೂಡ, ನಿಮ್ಮ ಕಷ್ಟದಿಂದ ನಿಮಗೆ ಬಿಡುಗಡೆ ಮಾಡುವವನಾಗಿದ್ದಾನೆ. ಬರೀ ಪ್ರಾಣ ಕೊಟ್ಟಿದ್ದು ಮಾತ್ರ ಅಲ್ಲ, ಆ ಪ್ರಾಣ ಕೊಟ್ಟ ದೇವರು ಮರಣ ಹೊಂದಿ ನಂತರ ತಿರುಗಿ ಆತನು ಮರಣವನ್ನು ಜಯಿಸಿದ ದೇವರಾಗಿದ್ದಾನೆ. ಇವತ್ತು ನೀವು ಕಷ್ಟದಲ್ಲಿ ಇರಬಹುದು, ಕಷ್ಟ ನಿಮ್ಮನ್ನು ಆವರಿಸಿರಬಹುದು. ಯೇಸು ಸ್ವಾಮಿ ಹೇಗೆ ನಿಮ್ಮ ಕಷ್ಟವನ್ನು ಶಿಲುಬೆಯಲ್ಲಿ ತೆಗೆದು ಹಾಕಿದನೋ, ಯೇಸು ಸ್ವಾಮಿ ಹೇಗೆ ಮರಣವನ್ನು ಹೊಂದಿ ಮರಣವನ್ನು ಜಯಿಸಿದನೋ, ಹಾಗೆ ಯೇಸುವನ್ನು ನಂಬುವಂಥ ನೀವು ನಿಮ್ಮ ಜೀವಿತದಲ್ಲಿರುವಂಥ ಕಷ್ಟವನ್ನು, ನಿಮ್ಮ ಜೀವಿತದಲ್ಲಿ ಇರುವಂಥ ವೇದನೆಯನ್ನು, ಅವಮಾನವನ್ನು, ನಿಮ್ಮನ್ನು ಸಾವಿನೆಡೆಗೆ, ನಿಮ್ಮನ್ನು ನಾಶನದೆಡೆಗೆ ಕರೆದೊಯ್ತಾ ಇರುವಂಥ ಕಷ್ಟ, ಸಂಕಟ, ಹೋರಾಟ, ವೇದನೆ, ಪ್ರಯಾಸ, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಅದರಲ್ಲಿ ನಿಮಗೆ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ಬರೀ ಮರಣ ಮಾತ್ರ ಹೊಂದಿದ್ದಲ್ಲ, ಆ ಮರಣವನ್ನು ಜಯಿಸಿದನು. ಯಾರು ಯೇಸುವನ್ನು ನಂಬ್ತಾರೋ, ಯೇಸುವು ಮರಣವನ್ನು ಜಯಿಸಿದ ಹಾಗೆ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಆಶ್ರಯಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಬರುವ ಎಲ್ಲ ಕಷ್ಟವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಯೇಸುವಿನಿಂದ ಬಿಡಿಸಲು ಆಗದೇ ಇರುವ ಕಷ್ಟಗಳು ಯಾವುದೂ ಇಲ್ಲ. ಯೇಸುವಿನಿಂದ ಬಿಡಿಸಲು ಆಗದೇ ಇರುವಂಥ ಸಮಸ್ಯೆಗಳು ಯಾವುದೂ ಇಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ಇಂದು ಪ್ರೀತಿಗಾಗಿ ಅಲೆಯುತ್ತಾ, ಕಣ್ಣೀರಿಡುತ್ತಾ, ವೇದನೆಯನ್ನು ಪಡುತ್ತಾ ಚಿಂತೆಯಲ್ಲಿದ್ದೀರಾ? ಯೇಸು ಸ್ವಾಮಿನ ನಂಬಿರಿ. ಆತನು ಇಡೀ ಮಾನವ ಕುಲದ ದೇವನಾಗಿದ್ದಾನೆ. ಆತನು ಇಡೀ ಮಾನವ ಕುಲದ ಪಾಪ ಪರಿಹಾರಕನಾಗಿದ್ದಾನೆ, ದೋಷ ಪರಿಹಾರಕನಾಗಿದ್ದಾನೆ, ವಿಮೋಚಕನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ರಕ್ಷಕನಿಗೆ ಕೆಲಸ ಎನ್ನುವುದಾಗಿ ನೋಡುವುದಾದರೆ, ಯಾರು ಅಪಾಯದಲ್ಲಿರ್ತಾರೋ ಅವರನ್ನು ರಕ್ಷಿಸುವವನ್ನ ರಕ್ಷಕನೆಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಹಾಗಾದರೆ ಈ ದಿನದಲ್ಲಿ ನೀವು ಪಾಪವೆಂಬ ಒಂದು ಅಪಾಯದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀರಾ. ಪಾಪವೆಂಬ ಅಪಾಯದಿಂದ ನಿಮಗೆ ಆಚೆ ಬರಲಿಕ್ಕೆ ಸಾಧ್ಯವಾಗದೆ ತಪ್ಪಿತಸ್ಥ ಮನೋಭಾವನೆಯಿಂದ, ಒಂದು ಗಿಲ್ಟ್ ಫೀಲಿಂಗಿಂದ ಇಂದು ಅನೇಕರು ನಾನು ಯಾಕೆ ಬದುಕಿದ್ದೇನೆ, ನನಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಎಂಬ ಒಂದು ಮನಸ್ಥಿತಿಯಲ್ಲಿ ನೀವಿರುವುದಾದರೆ, ಯೇಸು ಸ್ವಾಮಿ ನಿಮ್ಮನ್ನು ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಪಾಪ ಪರಿಹಾರಕನಾಗಿದ್ದಾನೆ. ಯೇಸುವು ತನ್ನ ಆ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟು ಆತನು ಪ್ರಾಣ ಬಿಟ್ಟನು. ಪ್ರಾಣ ಬಿಟ್ಟದ್ದು ಮಾತ್ರ ಅಲ್ಲ, ಪ್ರಾಣ ಎಲ್ಲರ ಹಾಗೆ, ಎಲ್ಲ ಸಂತರ ಹಾಗೆ ಸತ್ತು ಹೋಗಲಿಲ್ಲ. ಯೇಸು ಸ್ವಾಮಿ ಸತ್ತು ತಿರುಗಿ ಆತನು ಮತ್ತೆ ಮರಣವನ್ನು ಜಯಿಸಿ ಎದ್ದು ಈಗಲೂ ನನಗಾಗಿ ನಿಮಗಾಗಿ ಜೀವಿಸುವವನಾಗಿದ್ದಾನೆ. ನಾವು ಕರೆಯುವಾಗ, ನೀವು ಕಣ್ಣೀರಿಟ್ಟು ಕರೆಯುವುದಾದರೆ, ನೀವು ಪ್ರಾರ್ಥಿಸುವುದಾದರೆ, ನೀವು ಯೇಸುವಿನ ಬಗ್ಗೆ ತಿಳಿದುಕೊಳ್ಳದೇ ಇರಬಹುದು, ಯೇಸುವಿನ ಕುರಿತಾಗಿ ನಿಮಗೆ ದೊಡ್ಡದಾಗಿ ಏನು ಗೊತ್ತಿಲ್ಲದೆ ಇರಬಹುದು. ಆದರೆ ಯೇಸುವೇ ನನ್ನನ್ನು ರಕ್ಷಿಸು ಎಂಬುದಾಗಿ ನೀವು ಯಾವುದೇ ಅಪಾಯದಲ್ಲಿ, ಕಷ್ಟದಲ್ಲಿ, ವೇದನೆಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ, ಯೇಸುವನ್ನ ಮನಸ್ಫೂರ್ತಿಯಾಗಿ ನೀವು ಕರೆಯುವುದಾದರೆ ಆತನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸರಿಪಡಿಸ್ತಾನೆ. ನೀವು ರೋಗದ ಮಂಚದಲ್ಲಿದ್ದೀರಾ, ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೀರಾ, ನೀವು ಮಾಟ ಮಂತ್ರಗಳಲ್ಲಿ ಬಂಧಿತರಾಗಿದ್ದೀರಾ, ಯೇಸುವನ್ನ ನಿರೀಕ್ಷಿಸಿರಿ. ಯಾಕೆಂದರೆ ಯೇಸುವು ನಾಶನದ ಗುಂಡಿಯಿಂದ ಮೇಲೆತ್ತಿ ನಮ್ಮನ್ನು ಕಾಪಾಡಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಕೀರ್ತನೆಗಳು 42 ಹೀಗೆ ಹೇಳ್ತಿದೆ, ನನ್ನನ್ನು ನಾಶನದ ಗುಂಡಿಯಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ಎತ್ತಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ದೇವರ ವಾಕ್ಯ ಹೇಳ್ತಾ ಇದೆ, ನಾಶನದ ಗುಂಡಿಯಿಂದ ಆತನು ಮೇಲೆತ್ತುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನಾಶಪಡಿಸಲಿಕ್ಕೆ ಅನೇಕ ವಿಧವಾದ ಗುಂಡಿಗಳಿರಬಹುದು. ಆ ಗುಂಡಿಯಲ್ಲಿ ನೀವು ಬೀಳದಂತೆ, ಅಕಸ್ಮಾತ್ ನೀವು ಬಿದ್ದಿದ್ರೂ ಕೂಡ ಅದರಿಂದ ಮೇಲೆತ್ತಲು ಯೇಸು ಶಕ್ತನಾಗಿದ್ದಾನೆ. ಕೆಸರಿನೊಳಗಿಂದ ನನ್ನನ್ನು ಎತ್ತಿ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ನಿಮ್ಮ ಜೀವಿತದಲ್ಲಿ ಒಂದು ದೃಢತೆ ಬೇಕು. ನೀವು ಸ್ಥಿರವಾಗಿ ನಿಲ್ಲಬೇಕು. ನಿಂದಿಸಿದವರ ಮಧ್ಯದಲ್ಲಿ, ಅವಮಾನಿಸಿದವರ ಮಧ್ಯದಲ್ಲಿ ನಿನ್ನ ಕೈಲಿ ಏನೂ ಆಗಲ್ಲ, ನೀನು ವೇಸ್ಟ್, ನಿನ್ನಿಂದ ಏನು ಸಾಧ್ಯ ಇಲ್ಲ ಎಂಬುದಾಗಿ ತಿರಸ್ಕರಿಸಲ್ಪಟ್ಟ ಜೀವಿತ ನಿಮ್ಮದಾಗಿರುವುದಾದರೆ, ಯೇಸುವನ್ನು ನಂಬುವುದಾದರೆ, ಆತನು ನಿಮ್ಮನ್ನು ಎಲ್ಲದರಿಂದ ಮೇಲೆತ್ತಿ ದೃಢವಾಗಿ ನಿಲ್ಲಿಸುವವನಾಗಿದ್ದಾನೆ. ಯೇಸು ಬರೀ ನಮಗೆ ಲೌಕಿಕವಾದ ಸಂಕಟ, ವೇದನೆ, ನೋವು, ಪ್ರಯಾಸ, ದುಃಖದಿಂದ ಮಾತ್ರ ಬಿಡಿಸುವವನಲ್ಲ. ಮನುಷ್ಯನಾದಂಥ ನಮಗೆ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ನಾನು ಇಚ್ಛಿಸ್ತೇನೆ. ನೀವು ಸತ್ತ ನಂತರ
ನೀವು ಎಲ್ಲಿಗೆ ಹೋಗ್ತೀರಾ? ನಿಮ್ಮ ಜೀವಿತ ಏನಾಗ್ತದೆ? ಎಂದಾದ್ರೂ ನೀವು ಯೋಚನೆ ಮಾಡಿದ್ದೀರಾ ಸತ್ತ ನಂತರ ಮನುಷ್ಯನ ಜೀವಿತ ಏನಾಗ್ತದೆ ಎಂಬುದಾಗಿ? ಆದರೆ ವಾಕ್ಯವು ಈ ರೀತಿಯಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೇಸುವನ್ನ ನಂಬುವವನು ಸತ್ತ ನಂತರವೂ ಬದುಕ್ತಾನೆ. ಅದೇ ಯೇಸುವನ್ನ ನಂಬುವವರಿಗೆ ಇರುವಂತಹ ಪ್ರತ್ಯೇಕವಾದ ಆಶೀರ್ವಾದ ಆಗಿದೆ. ಯೇಸು ಸ್ವಾಮಿ ನಮಗಾಗಿ ಈ ಲೋಕಕ್ಕೆ ಬಂದನು, ಪ್ರಾಣ ಕೊಟ್ಟನು. ಪ್ರಾಣ ಕೊಟ್ಟಿದ್ದು ಮಾತ್ರ ಅಲ್ಲ, ಆತನು ಸತ್ತು ತಿರುಗಿ ಮೃತ್ಯುಂಜಯವನ್ನ ಅಂದ್ರೆ ಅಮರತ್ವವುಳ್ಳವನು, ಆತನು ಮರಣವನ್ನ ಗೆದ್ದವನು, ಮರಣ ಗೆದ್ದ ದೇವರು ಆತನು ಜೀವಿಸ್ತಾ ಇದ್ದಾನೆ. ಇಂದು ನೀವು ಕರೆಯುವುದಾದ್ರೆ ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಕಣ್ಣೀರಿಗೆ, ನಿಮ್ಮ ವೇದನೆಗೆ, ನಿಮ್ಮ ಬೇಡಿಕೆಗೆ, ನಿಮ್ಮ ವಿಜ್ಞಾಪನೆಗೆ ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ. ಪ್ರಾರ್ಥನೆಗೆ ಕಷ್ಟದಿಂದ ಬಿಡಿಸುವುದು ಮಾತ್ರ ಅಲ್ಲ, ಮನುಷ್ಯನಿಗೆ ನಿತ್ಯ ಜೀವವನ್ನ ಕೊಡುವವನಾಗಿದ್ದಾನೆ, ಮೋಕ್ಷ ಕೊಡುವವನಾಗಿದ್ದಾನೆ. ಇಂದು ಅನೇಕರು ಹೇಳ್ತಾರೆ, ಅನೇಕ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಹಾಗೂ ದಾನ ಧರ್ಮಗಳನ್ನ ಮಾಡಿದ್ರೆ ಸತ್ತ ನಂತರ ನಾನು ಮೋಕ್ಷಕ್ಕೆ ಹೋಗ್ತೇನೆ, ನನಗೆ ಮೋಕ್ಷ ಸಿಗ್ತದೆ. ಇಲ್ಲ, ಯೇಸುವನ್ನ ನಂಬಿದ್ರೆ ಮಾತ್ರ ನಿಮಗೆ ಮೋಕ್ಷ ಸಿಗುವಂಥದ್ದಾಗಿದೆ. ಯೇಸುವನ್ನ ನಂಬಿದ್ರೆ ಮಾತ್ರ ಆ ನಿತ್ಯ ನರಕದಿಂದ ನಿಮಗೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ಈಗ ಹೇಳುವಂಥ ವಿಷಯ ನಿಮಗೆ ಏನೀಗೆ ಒಂದು ರೀತಿಯಾದಂಥ ಕೆಲವೊಮ್ಮೆ ಕೇಳುವಾಗ ಹುಚ್ಚು ಮಾತುಗಳೆಂಬುದಾಗಿ ನೆನೆಸಿಕೊಳ್ಬೋದು, ಹಾಗೆ ಇದೆಲ್ಲ ನಿಜವಾಗಿಯೂ ಇದೆಯಾ ಎಂಬುದಾಗಿ ನೀವು ನೆನೆಸಿಕೊಳ್ಬೋದು. ಆದರೆ ಹೌದು, ನಿಜವಾಗಿಯೂ ಸ್ವರ್ಗ ನರಕ ಎಂಬುದು ಇದೆ. ಅನೇಕರು ಹೇಳ್ತಾರೆ ಸ್ವರ್ಗ ನರಕ ಯಾವುದೂ ಇಲ್ಲ, ಅದೆಲ್ಲ ಭೂಮಿಯಲ್ಲೇ ಇದೆ. ಎಲ್ಲ ವಾಡಿಕೆಯ ಮಾತಾಗಿದೆ. ಸ್ವರ್ಗ ನರಕ ಎಂಬುದು ಇದೆ. ಯಾರು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರೋ, ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ, ಯಾರು ಯೇಸುವಿಗಾಗಿ ತಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ತಾರೋ, ಯಾರು ಯೇಸುವನ್ನ ಹಿಂಬಾಲಿಸ್ತಾರೋ ಅವರಿಗೆ ಮೋಕ್ಷ ಸಿಗ್ತದೆ, ಪರಲೋಕ ಸಿಗ್ತದೆ, ಸ್ವರ್ಗ ಸಿಗ್ತದೆ. ಯೇಸು ಸ್ವಾಮಿನ ನಂಬುವವರಿಗೆ, ಯಾಕೆ ಅನೇಕರನ್ನ ನೀವು ನೋಡಿರಬಹುದು, ಯೇಸು ಸ್ವಾಮಿನ ನಂಬುವವರು ದೃಢವಾಗಿ ನಿಂತುಕೊಳ್ತಾರೆ. ಎಷ್ಟೇ ಕಷ್ಟ, ಎಷ್ಟೇ ವೇದನೆ, ಎಷ್ಟೇ ಹೋರಾಟ ಬಂದರು. ಯಾಕೆ ಅಂದರೆ ಅವ್ರಿಗೊಂದು ನಿರೀಕ್ಷೆ ಇದೆ. ಈ ಭೂಮಿಯಲ್ಲಿ ನಾನು ಅನೇಕ ಸಂಕಟ ವೇದನೆಗಳನ್ನು ಅನುಭವಿಸಿದ್ದೇನೆ ನಿಜ, ಆದರೆ ನನಗೊಂದು ನಿರೀಕ್ಷೆ ಇದೆ. ಈ ಸಂಕಟ, ಈ ವೇದನೆ, ಈ ನೋವು ಎಲ್ಲವನ್ನು ತೀರಿ ನೆಮ್ಮದಿಯಾಗಿ ಇರುವಂತ ಒಂದು ಸ್ಥಳವಿದೆ, ಪರಲೋಕವಾಗಿದೆ. ಇಂದು ಮನುಷ್ಯನು ಹೇಳುವಂಥ ಮಾತುಗಳನ್ನು ನೀವು ನಿರೀಕ್ಷಿಸಬೇಡಿ. ನಿಮ್ಮ ಜೀವಿತದಲ್ಲಿ ಇರುವಾಗ ಆತನು ನಿಮ್ಮ ಜೀವಿತದ ಶಾಂತಿಯನ್ನ ಕೊಡುವ ಆತನಾಗಿದ್ದಾನೆ. ನಾವು ನೋಡುವುದಾದರೆ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಇಂದು ಅನೇಕ ವಿಷಯಗಳಲ್ಲಿ ನಿಮ್ಮ ಹೃದಯದಲ್ಲಿ ಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ ಹಾಗೂ ಭಯದಲ್ಲಿರುವುದಾದರೆ ಯೇಸುವನ್ನ ಕರೆಯಿರಿ, ಯೇಸುವನ್ನ ಕರೆಯಿರಿ. ಯೇಸು ನಿಮ್ಮ ಜೀವಿತವನ್ನ ಬದಲಿಸುವವರಾಗಿದ್ದಾರೆ. ಅನೇಕ ವಿಧವಾದ ಬಂಧನಗಳಲ್ಲಿ, ಹೋರಾಟಗಳಲ್ಲಿ ನೀವು ಇರಬಹುದು. ಯಾರಿಂದಲೂ ಕೂಡ ಬಿಡಿಸಲು, ಯಾರಿಂದಲೂ ಕೂಡ ಸಹಾಯ ಮಾಡಲು ಆಗದೇ ಇರುವ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಮನಸ್ಫೂರ್ತಿಯಾಗಿ ಯೇಸುವನ್ನ ನಂಬಿರಿ. ಯೇಸುವನ್ನ ನಂಬುವಾಗ ಆತನು ನಿಮ್ಮನ್ನ ಬಿಡಿಸುವವನಾಗಿದ್ದಾನೆ. ಯಾಕೆಂದ್ರೆ ಯೇಸು ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಪ್ರಾಣವನ್ನ ಕೊಟ್ಟು ಪ್ರೀತಿಸಿರುವ ದೇವರು ಯೇಸು ಆಗಿದ್ದಾನೆ. ಅದಕ್ಕೆ 15ನೇ ಅಧ್ಯಾಯ, ಅದೇ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ, ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಯಾಕೆಂದ್ರೆ ಯಾರಾದ್ರೂ ಒಳ್ಳೆಯವರಿಗೋಸ್ಕರ ಬೇಕಾದ್ರೆ ಪ್ರಾಣವನ್ನ ಕೊಡ್ತಾರೆ, ಕೊಟ್ಟರು ಕೊಡಬಹುದು. ಆದರೆ ಯೋಚಿಸಿ ನೋಡಿ, ಕೆಟ್ಟವರಿಗೋಸ್ಕರ ಯಾರಾದ್ರೂ ಒಳ್ಳೇದನ್ನ ಮಾಡ್ತಾರ, ಅದರಲ್ಲೂ ಪ್ರಾಣವನ್ನ ಕೊಡ್ತಾರ? ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೇಸು ಸ್ವಾಮಿ ಹಾಗಲ್ಲ. ಯೇಸು ಸ್ವಾಮಿ ಕೆಟ್ಟವರಾದ, ಭಕ್ತಿಹೀನರಾದ, ಪಾಪಿಗಳಿಗೋಸ್ಕರ ಆತನು ಪ್ರಾಣವನ್ನ ಕೊಟ್ಟಂತ ದೇವರಾಗಿದ್ದಾನೆ. ನಾವು ವಚನವನ್ನ ಓದಿಕೊಳ್ಳೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ. ಯಾಕೆಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ, ಆತನಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಸೈನ್ಸ್ ಹೇಳುವ ರೀತಿಯಲ್ಲಿ ನಾವು ನಮ್ಮಷ್ಟಕ್ಕೆ ನಾವೇ ಮಂಗನಿಂದ ಮಾನವ ಆಗಿಲ್ಲ, ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ದೇವರಿಂದ ಸೃಷ್ಟಿಸಲ್ಪಟ್ಟಂತ ನಮಗೆ, ನಮ್ಮಲ್ಲಿ ದೇವರ ಆತ್ಮ ಇದೆ.
ಆ ಆತ್ಮ ದೇವರದ್ದಾಗಿದೆ. ದೇವರ ಆತ್ಮ ನಮ್ಮಲ್ಲಿದೆ. ದೇವರ ಆತ್ಮ ನಮ್ಮಲ್ಲಿ ಇರುವ ಕಾರಣ ನಾವು ಪಾಪದಲ್ಲಿ ಬಿದ್ದು ಆತನಿಂದ ದೂರವಾಗಿದ್ವಿ. ನಾವು ಆತನವರಾಗಿದ್ವಿ, ಆದರೆ ಪಾಪ ನಮ್ಮನ್ನ ಆತನಿಂದ ದೂರ ಮಾಡಿತು. ಆದರೆ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮ ಪಾಪವನ್ನು ಪರಿಹರಿಸಿ ತನ್ನ ಮಕ್ಕಳಾಗಿ ಆತನು ಮಾಡಿದ್ದಾನೆ. ಯೇಸು ಸ್ವಾಮಿಯನ್ನ ಯಾರು ನಂಬುತ್ತಾರೋ ಅವರು ಆತನ ಮಕ್ಕಳಾಗ್ತಾರೆ. ವಾಕ್ಯವನ್ನು ಓದಿಕೊಳ್ಳೋಣ. ಯಾರು ಹೇಗೆ ಆತನ ಮಕ್ಕಳಾಗ್ತಾರೆ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸುವಂಥದ್ದಾಗಿದೆ. ನಾವು ನೋಡ್ತೇವೆ, ಈ ದಿನದಲ್ಲಿ ಯೇಸುವಿನ ಕುರಿತಾಗಿ ಅನೇಕ ತಪ್ಪಾದ ತಿಳುವಳಿಕೆ, ತಪ್ಪಾದ ಬೋಧನೆಗಳಿದೆ. ಆದರೆ ಯೇಸು ನಿಜವಾದ ದೇವರಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ, ಒಳ್ಳೆಯ ತಂದೆಯಾಗಿದ್ದಾನೆ, ಸಂತೈಸುವ ತಾಯಿ ಆಗಿದ್ದಾನೆ. ನೀವು ಕಣ್ಣೀರು ಹಾಕುವಾಗ ಸುಮ್ಮನೆ ಇರುವ ದೇವರಲ್ಲ. ನೀವು ಕಣ್ಣೀರು ಹಾಕುವಾಗ, ನೀವು ಕರೆಯುವಾಗ ಕರೆದರೂ ಕೇಳಿಸಿಕೊಂಡರೂ ಕೇಳಿಸದೇ ಇರುವಂಥ ದೇವರಲ್ಲ. ನಾವು ನೋಡ್ತೇವೆ, ಇಂದು ಮನುಷ್ಯನ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಆದರೆ ಯಾವುದರಲ್ಲೂ ನೆಮ್ಮದಿಯನ್ನು, ಸಮಾಧಾನವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಂಬುವುದಾದರೆ ನೀವು ಆತನ ಮಕ್ಕಳಾಗ್ತೀರ. ನಾವು ನೋಡೋಣ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಾಗಾದರೆ ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ, ಯೇಸುವನ್ನ ಮನಸ್ಫೂರ್ತಿಯಾಗಿ ಸ್ವೀಕರಿಸ್ತಾರೋ, ಅವರು ಆತನ ಮಕ್ಕಳಾಗ್ತಾರೆ. ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ಯೇಸುವಿನ ಮೇಲೆ ನೀವು ನಂಬಿಕೆ ಇಡುವುದಾದರೆ ಆತನ ಮಕ್ಕಳಾಗ್ತೀರ. ಆತನ ಎಂದಿಗೂ ಕೂಡ ತನ್ನ ಮಕ್ಕಳನ್ನು ಕೈ ಬಿಡೋದಿಲ್ಲ, ತನ್ನ ಮಕ್ಕಳನ್ನು ತೊರೆದು ಬಿಡೋದಿಲ್ಲ. ಆತನು ತನ್ನ ಮಕ್ಕಳಿಗಾಗಿ ವಾಗ್ದಾನ ಮಾಡಿದ್ದಾನೆ, ನಾನು ಯಾವಾಗಲೂ ನಿಮ್ಮ ಸಂಗಡ ಇರ್ತೇನೆ, ನಿಮ್ಮ ಜೊತೆಗಾರನಾಗಿರ್ತೇನೆ, ಭಯಪಡಬೇಡ. ಮನುಷ್ಯನು ನಮಗೆ ವಾಗ್ದಾನ ಮಾಡ್ತಾರೆ, ಆದರೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ನಡೆದುಕೊಳ್ಳುವುದಿಲ್ಲ. ಪತಿಯ ಪ್ರೀತಿ ನಿಲ್ಲುವುದಿಲ್ಲ, ಪತ್ನಿಯ ಪ್ರೀತಿ ನೆಲೆಸುವುದಿಲ್ಲ, ಮಕ್ಕಳ ಪ್ರೀತಿ ಶಾಶ್ವತವಲ್ಲ. ನೋಡಿ, ಪತ್ನಿ ಸ್ವಲ್ಪ ಏನಾದರೂ, ಎಲ್ಲರೂ ಅಲ್ಲ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗುವಾಗ ನಾವೆಲ್ಲರೂ ಮನುಷ್ಯರಾಗಿದ್ದೇವೆ. ಪತ್ನಿಯ ಪ್ರೀತಿ ಕಡಿಮೆ ಆಗ್ತದೆ, ಗಂಡನ ಪ್ರೀತಿ ಕಡಿಮೆ ಆಗ್ತದೆ, ಮಕ್ಕಳ ಪ್ರೀತಿ ಶಾಶ್ವತವಾಗಿರೋದಿಲ್ಲ. ಆದರೆ ಯೇಸುವಿನ ಪ್ರೀತಿ ಶಾಶ್ವತವಾಗಿರುವಂಥದ್ದು. ಪ್ರೀತಿ ಇಲ್ಲದ ಈ ಲೋಕದಲ್ಲಿ ಪ್ರೀತಿಗಾಗಿ ತವಕಪಡಿಸ್ತಾ ಇರುವಂತಹ ಯವನಸ್ಥರೇ, ತಂದೆ ತಾಯಿಗಳೇ, ಅಕ್ಕ ತಂಗಿಯರೇ, ಸಹೋದರ ಸಹೋದರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಮನುಷ್ಯನ ಪ್ರೀತಿ ನೆಲೆಸೋದಿಲ್ಲ, ಏಕಾಂಗಿಯಾಗಿ ಮಾಡುವಂಥದ್ದಾಗಿದೆ ಮನುಷ್ಯನ ಪ್ರೀತಿ. ಇಂದು ಈ ಅನುಭವಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಯಾರ ಮೇಲೆ ನಂಬಿಕೆ ಇಡಲಿಕ್ಕೂ, ಯಾರ ಮೇಲೆ ಮನಸ್ಸಿಡ್ಲಿಕ್ಕೂ, ಯಾರನ್ನ ನಂಬಲಿಕ್ಕೂ ನನಗೆ ಮನಸ್ಸಿಲ್ಲ. ನನ್ನ ಜೀವಿತದಲ್ಲಿ ನಾನು ಮತ್ತೆ ಮೋಸ ಹೋಗಲಿಕ್ಕೆ ನನಗೆ ಶಕ್ತಿ ಇಲ್ಲ. ನನಗೆ ಯಾರು ಈ ಮೋಸದಿಂದ, ನಿಮ್ಮ ಜೀವಿತದಲ್ಲಿ ನಡೆದಿರುವ ಮೋಸವನ್ನು ನೆನೆಸಿ ನೀವು ದುಃಖದಲ್ಲಿರಬಹುದು. ನನ್ನನ್ನು ಯಾರು ಪ್ರೀತಿಸ್ತಾರೆ, ನಿಜವಾಗಿ ನನ್ನ ಜೀವಿತದಲ್ಲಿ ನನಗೆ ಪ್ರೀತಿ ಸಿಗ್ತದ ಎಂಬುದಾಗಿ, ನನಗೆ ಸಂತೋಷ ಸಮಾಧಾನ ಸಿಗ್ತದ ಎಂಬುದಾಗಿ ನೀವು ಈ ದಿನದಲ್ಲಿ ಕಣ್ಣೀರಲ್ಲಿರ್ಬೋದು. ಆದರೆ ಯೇಸುವನ್ನು ನಂಬುವಾಗ ಕಷ್ಟಗಳಿದೆ, ಪ್ರವಾಹಗಳಿದೆ, ನೋವಿದೆ, ಸಂಕಟ ಇದೆ. ಅದರ ಮಧ್ಯದಲ್ಲೂ ಯೇಸು ನಿಮ್ಮ ಜೊತೆಯಲ್ಲಿರುವಾಗ ಯಾವುದು ನಿಮಗೆ ತಟ್ಟೋದಿಲ್ಲ, ಯಾವುದು ನಿಮ್ಮನ್ನು ನಾಶಪಡಿಸೋದಿಲ್ಲ, ಯಾವುದು ನಿಮ್ಮನ್ನು ಮುಳುಗಿಸೋದಿಲ್ಲ, ಯಾವುದು ನಿಮ್ಮನ್ನು ಇಲ್ಲದಂತೆ ಮಾಡೋದಿಲ್ಲ. ಅದರ ಮಧ್ಯದಲ್ಲೂ ನೀವು ಸಮಾಧಾನವಾಗಿ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ಒಬ್ಬ ಭಕ್ತನನ್ನು ನೋಡ್ತೇವೆ, ಆತನ ಹೆಸರು ಯೋಬನು. ಅವನು ತನ್ನ ಜೀವಿತದಲ್ಲಿ ಇದ್ದದನ್ನು ಎಲ್ಲವನ್ನ ಕಳಕೊಂಡ್ರೂ ಕೂಡ ದೇವರನ್ನ ನಂಬಿಕೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನೇ ಅವನು ನಿರೀಕ್ಷಿಸಿದನು. ದೇವರನ್ನ ನಾವು ಈ ದಿನದಲ್ಲಿ ಹೇಗಾಗಿದ್ದೇವೆ ಅಂದರೆ, ದೇವ್ರು ನಮ್ಗೆ ಏನಾದರೂ ಕೊಟ್ಟರೆ ಮಾತ್ರ ನಾವು ದೇವರನ್ನ ನಂಬ್ತೇವೆ, ದೇವರನ್ನ ಪ್ರೀತಿಸ್ತೇವೆ. ಆದರೆ ಈ ಭಕ್ತನ ಜೀವಿತವನ್ನು ನೋಡುವಾಗ ಅವನ ಹತ್ರ ಇದ್ದದ್ದು ಕೂಡ ಎಲ್ಲ ಹೋಯ್ತು. ಅವನು ತುಂಬ ಶ್ರೀಮಂತನಾಗಿದ್ದ, ಅವನ ಶ್ರೀಮಂತಿಗೆ ಹೋಯ್ತು, ಅವನ ಆರೋಗ್ಯ ಹೋಯ್ತು, ಅವನ ಮಕ್ಕಳು ಹೋದ್ರು, ಅವನ ಆಸ್ತಿ, ಅವನ ದನ ಕುರಿಗಳು, ಅವನ ಕೆಲಸಗಾರರು ಎಲ್ಲವನ್ನ ಅವನ ಕಳಕೊಂಡ್ರೂ ಕೂಡ ದೇವರ ಮೇಲೆ ಅವನ ನಂಬಿಕೆನ ಇಟ್ಟುಕೊಂಡನು. ಇಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಇದೆಯಾ? ನಾವು ದೇವ್ರನ್ನ ಯಾವಾಗ ನಂಬ್ತೇವೆ? ನಮಗೆಲ್ಲ ಕೊಟ್ಟಾಗ, ಏನಾದರೂ ಒಳ್ಳೇದು ಮಾಡಿದರೆ ಮಾತ್ರ ನಂಬುವುದೆಲ್ಲ ದೇವರ ನಂಬಿಕೆ. ಈ ಭಕ್ತನ ಹಾಗೆ ದೇವರು ಕೊಟ್ಟರೂ ಕೊಡದೇ ಇದ್ದರೂ ನಾನು ಮಾತ್ರ ದೇವರಿಗಾಗಿಯೇ ನಾನು ಜೀವಿಸ್ತೇನೆ,
ತನ್ನ ಜೀವಿತದಲ್ಲಿರುವ ಎಲ್ಲವನ್ನ ಕಳಕೊಂಡಾಗಲೂ ದೇವರಿಗೆ ಹೇಳ್ತಾ ಇದ್ದಾನೆ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು ಎಂಬುದಾಗಿ. ಆದರೆ ಅಂತಹ ನಂಬಿಕೆ ಇನ್ನು ನಮ್ಮಲ್ಲಿರಬೇಕು. ಬರೀ ಯೇಸುವನ್ನ ರೋಗ ಸುಸ್ಥತೆಗಾಗಿ, ನೋವಿಗಾಗಿ, ಏನೋ ಒಂದು ಸಂಕಟ ಇದೆ, ಕಷ್ಟ ಇದೆ ಅಂತ ಯೇಸುವನ್ನ ನಂಬುವುದಲ್ಲ. ಆತನೇ ನಿನ್ನ ಜೀವಿತದ ಒಡೆಯನು, ಆತನೇ ನಿನ್ನ ಜೀವಿತದ ದೇವರು ಎಂಬುದಾಗಿ ನೀವು ಸ್ವೀಕರಿಸುವುದಾದರೆ ನಿಮ್ಮ ಜೀವಿತ ಮಾತ್ರ ಆಶೀರ್ವದಿಸಲ್ಪಡೋದಿಲ್ಲ, ನಿಮ್ಮ ಕುಟುಂಬ ಆಶೀರ್ವದಿಸ್ತದೆ, ನಿಮ್ಮ ತಲೆಮಾರುಗಳು, ನಿಮ್ಮ ಸಂತತಿ ಈ ಭೂಮಿಯ ಮೇಲಿರ್ತದೆ. ಇಂದು ಅನೇಕ ತಲೆಮಾರುಗಳನ್ನು ನಾವು ನೋಡ್ತೇವೆ. ಶಾಪದಲ್ಲಿ, ಪಾಪದಲ್ಲಿ, ರೋಗದಲ್ಲಿ, ಕಣ್ಣೀರಲ್ಲಿ, ವೇದನೆಗಳಲ್ಲಿ ಎಷ್ಟೋ ಸಂತತಿಗಳು ಭೂಮಿ ಮೇಲೆ ಇಲ್ಲವೇ ಇಲ್ಲ. ಆದರೆ ಯೇಸುವನ್ನು ನಂಬುವ ನಿನ್ನ ತಲೆಮಾರು, ಯೇಸುವನ್ನು ನಂಬುವಂಥ ನಿನ್ನ ಕುಟುಂಬ ಅದು ಆಶೀರ್ವದಿಸಲ್ಪಡುವಂಥದ್ದಾಗಿದೆ. ಆದರೆ ನೀವು ಅದರ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಬೇಕು. ಎಷ್ಟೋ ಕಷ್ಟ, ಎಷ್ಟೋ ವೇದನೆ ಏನೇ ಬಂದರೂ ಯೇಸುವನ್ನು ಮಾತ್ರ ನಾನು ನಂಬುತ್ತೇನೆಂಬ ದೃಢವಾದ ನಿರ್ಧಾರ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಆತನು ನಿಮ್ಮನ್ನು ಬದಲಿಸುವನಾಗಿದ್ದಾನೆ, ನಿಮ್ಮ ಪರಿಸ್ಥಿತಿ ಬದಲಿಸುವನಾಗಿದ್ದಾನೆ. ಯೇಸು ಬರೀ ಶಿಲುಬೆಯಲ್ಲಿ ಸತ್ತಂಥ ದೇವರು ಮಾತ್ರ ಅಲ್ಲ, ಆತನು ಸತ್ತು ನಮ್ಮ ಪಾಪಕ್ಕೋಸ್ಕರ ಸತ್ತದ್ದು, ನಮ್ಮ ರೋಗಕ್ಕೋಸ್ಕರ, ನಮ್ಮ ಅವಮಾನ ಹಾಕ್ಲಿಕ್ಕೆ, ನಮ್ಮ ಕಷ್ಟವನ್ನು ಆತನು ಹೊತ್ತುಕೊಂಡನು. ನಮ್ಮ ಸಂಕಷ್ಟ, ನಮ್ಮ ಶ್ರಮೆಯನ್ನು, ನಮ್ಮ ಭಾರ ಆತನು ಹೊತ್ತುಕೊಂಡು ಆತನು ಸತ್ತು 3ನೇ ದಿನದಲ್ಲಿ ಎದ್ದು ಈಗಲೂ ಜೀವಿಸುವ ದೇವರಾಗಿದ್ದಾನೆ ಮತ್ತು ನಮಗಾಗಿ ನಿಮ್ಮನ್ನು ಕರೆದುಕೊಂಡು ಹೋಗಲು ತಿರುಗಿ ಬರುವವನಾಗಿದ್ದಾನೆ. ತಿರುಗಿ ಆತನು ಬರ್ತಾ ಇದ್ದಾನೆ. ಯಾವುದಕ್ಕಾಗಿ ಗೊತ್ತಾ? ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕಾಗಿ. ಆತನು ತಿರುಗಿ ಬರುವಾಗ ತನ್ನ ಭಕ್ತರನ್ನು ಸೇರಿಸಿಕೊಳ್ತಾನೆ. ಆತನ ಜೊತೆಯಲ್ಲಿ ಹೋಗುವವರಿಗೆ ಸಂಕಟ ಇಲ್ಲ, ವೇದನೆ ಇಲ್ಲ, ನೋವಿಲ್ಲ, ಈ ಭೂಮಿಯಲ್ಲಿ ಅನುಭವಿಸಿದ ಯಾವ ಕಷ್ಟಗಳು ಇರೋದಿಲ್ಲ. ಹಾಗಾದರೆ ತೀರ್ಮಾನ ಮಾಡಿರಿ, ನೀವು ಯಾವುದನ್ನು ಆರಿಸಿಕೊಳ್ತೀರಾ? ನಿಮಗೆ ಈ ಲೋಕದಲ್ಲಿ ಸಿಗುವಂಥ ಅಲ್ಪ ಕಾಲದ ಸುಖಗಳಿಗೋಸ್ಕರ, ಅಲ್ಪ ಕಾಲದ ಒಂದು ಆಶೀರ್ವಾದಕ್ಕೋಸ್ಕರ, ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ನೀವು ಯೇಸುವನ್ನು ಬಿಡಬೇಡಿ, ಯೇಸುವನ್ನು ಅಲ್ಲಗಳಿಬೇಡಿ. ಯೇಸುವನ್ನು ನೀವು ಸ್ವೀಕರಿಸುವುದಾದರೆ ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಸಂತೈಸುವ ತಾಯಿಯಂತೆ, ಕರುಣಿಸುವ ತಂದೆಯಂತೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕೇಳಲ್ಪಟ್ಟಂತಹ ದೇವರೇ, ಈ ವಾಕ್ಯಗಳು ಅನೇಕ ಜನರ ಹೃದಯದಲ್ಲಿ ದೇವರೇ ಬದಲಾವಣೆ ಉಂಟು ಮಾಡಲಿ. ನೀನು ಕಾರ್ಯ ಮಾಡು. ಯೇಸುವೇ ನಿಜವಾದ ದೇವರೆಂದು ಸ್ವೀಕರಿಸುವ ಮನಸ್ಸು ದೇವರೇ, ಪರಿಶುದ್ಧಾತ್ಮನೇ ಅವರ ಮನಕಣ್ಣುಗಳು ತೆರೆಯಲ್ಪಡಲಿ. ನಿನಗೆ ದೇವರೇ ಸಂಪೂರ್ಣವಾಗಿ ಜೀವಿತವನ್ನು ಸಮರ್ಪಣೆ ಮಾಡಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಯೇಸುವನ್ನು ನಂಬಿರಿ, ಯೇಸುವಿನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಆತನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.